ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೋಪಿಕಾ ಕಿಚನ್ ಪಾವಗಡ. ನಾನು ಇವತ್ತು ಫಿಶ್ ಫ್ರೈ ಮಾಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಅಷ್ಟೇ ಟೇಸ್ಟಿ ಇದೆ. ನಾನು ಅಂಗಡಿ ಮಸಾಲೆ ಏನು ಹಾಕಿಲ್ಲ, ಮನೆಯಲ್ಲಿರೋದೇ ಯೂಸ್ ಮಾಡಿದ್ದೀನಿ. ಆದರೂ ಅಷ್ಟೇ ಚೆನ್ನಾಗಿದೆ. ಸಿಂಪಲ್ ಆಗಿ ಮಾಡ್ಕೋಬೋದು ಫಿಶ್ ಫ್ರೈ ಮನೆಯಲ್ಲಿ. ನಾನು ಸ್ವಲ್ಪನೇ ಮಾಡಿರೋದು, ನೋಡ್ದ ಎಷ್ಟು ಚೆನ್ನಾಗಿದೆ. ಇದಕ್ಕೆ ಅಂಗಡಿಗೆ ಏನು ನಾನು ಫಿಶ್ ಫ್ರೈ ಮಸಾಲೆ ಏನು ಹಾಕೇ ಇಲ್ಲ, ಅಷ್ಟೇ ಚೆನ್ನಾಗೇ ಇದೆ, ಅಷ್ಟೇ ರುಚಿಯಾಗಿ ಇದೆ. ಇದಕ್ಕೆ ಏನೇನು ಬೇಕೋ ತೋರಿಸ್ತೀನಿ ಬನ್ನಿ. ಒಂದ್ಸತಿ ಒಂದು 4 ಫಿಶ್ ತಗೊಂಡಿದ್ದೀನಿ ನಾನು. 4 ಫಿಶಿಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಕರಿಮೆಣಸಿನ ಪುಡಿ, ಸ್ವಲ್ಪ ಖಾರ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಉಪ್ಪು, ಆಮೇಲೆ ಜೋಳದ ಹಿಟ್ಟು, ಅದೇ ಕಾರ್ನ್ಫ್ಲವರ್ ಅಂತಾರಲ್ಲ ಅದು, ಇಷ್ಟೇ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯಾವ ಇದೆಲ್ಲ ಅದರಲ್ಲಿ ನೀಟಾಗಿ ಕಲಿಸ್ಕೊಬಿಡೋಣ. ಕಲಿಸ್ಕೊಬಿಟ್ಟು ಟೇಸ್ಟ್ ನೋಡಿದ್ರೆ ಗೊತ್ತಾಗುತ್ತೆ, ಸ್ವಲ್ಪ ಉಪ್ಪು ಖಾರ ಕಮ್ಮಿ ಆಗಿರುತ್ತೆ ಇಲ್ಲ ಅಂತ. ನಾವು ಇವಾಗ ಟೇಸ್ಟ್ ನೋಡಿಕೊಂಡು ಒಂದೇ ಸರ್ತಿ ಹಾಕ್ಕೋಬೇಕು. ನಾನು ಮತ್ತೆ ಅದಕ್ಕೆ ಇನ್ನೊಂದು ಸ್ವಲ್ಪ ಕರಿಮೆಣಸು ಪುಡಿ, ಖಾರ ಪುಡಿ, ಸ್ವಲ್ಪ ಗರಂ ಮಸಾಲ, ಒಂದು ನಿಂಬೆಹಣ್ಣು ಕಟ್ ಮಾಡಿ ಇಟ್ಕೊಂಡಿರೋದು ಒಂದು ಅರ್ಧ ಗೋಲಷ್ಟು, ಅದಕ್ಕೆ ನೀಟಾಗಿ ರಸ ಫುಲ್ ಹಿಂಡ್ಕೊಬಿಡ್ತೀನಿ. ಹಿಂಡ್ಕೊಬಿಟ್ಟು ಎಲ್ಲ ನೀಟಾಗಿ ಇನ್ನೊಂದು ಸರ್ತಿ ಮಸಾಲೆ ಎಲ್ಲ ಕಲಿಸ್ಬೇಕು. ಚೆನ್ನಾಗಿ ಕಲಿಸ್ಬೇಕು, ಕೈಯಲ್ಲಿ ಎಲ್ಲ ಚೆನ್ನಾಗಿ ಮೀನಿಗೆ ಅಂಟ್ಕೊಳ್ಳೋ ಥರ. ಆಮೇಲೆ ಒಂದೊಂದೇ ಮೀನು ತಗೊಬಿಟ್ಟು ನೀಟಾಗಿ ಮಸಾಲೆ ಎಲ್ಲ ಹಚ್ಚೋಣ. ಇದಕ್ಕೆ ನಾನು ಅಂಗಿ ಮಸಾಲೆ ಏನು ಹಚ್ಚಿಲ್ಲ, ಎಲ್ಲ ಫುಲ್ ಮನೆಯಲ್ಲಿರೋದೇ ಹಾಕಿರೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾವು ಮನೆಯಲ್ಲಿರೋ ಮಸಾಲೆ ಹಾಕಿದ್ರೆ ಅಷ್ಟು ಚೆನ್ನಾಗಿರುತ್ತೆ. ನೋಡ್ದ ಎಲ್ಲ ನೀಟಾಗಿ 4 ಮೀನಿಗೆ ಅದೇ ಥರ ಹಚ್ಚಿ ಒಂದು ಸೈಡ್ಗೆ ಇಟ್ಬಿಟ್ಟು ಒಂದು ಪ್ಯಾನ್ ಇಟ್ಕೊಬಿಟ್ಟು ಅದರಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ಆ ಮೀನಿಗೆ ಎಷ್ಟು ಬೇಕೋ ಅಷ್ಟು ಒಂದು ನಾನು 2 ಸ್ಪೂನ್ ಮೇಲೆ ಹಾಕಿದ್ದೀನಿ. ಆಮೇಲೆ ಒಂದೊಂದೇ ಮೀನೇ ನೀಟಾಗಿ ಇಕ್ಕಿ ಸ್ವಲ್ಪ ಸ್ಟವ್ ಫಾಸ್ಟಾಗಿ ಇಕ್ಬಾರ್ದು, ಒಂದು ಲೋ ಫ್ಲೇಮಲ್ಲೇ ಇಕ್ಬೇಕು. ಮಸಾಲೆ ಎಲ್ಲ ಅದಕ್ಕೆ ಹಂಗೆ ನೀಟಾಗಿ ಹಚ್ಚಬೇಕು. ಒಂದ್ಸತಿ ಬಿಸಿ ಆದಮೇಲೆ ಇನ್ನೊಂದ್ಸತಿ ಹಂಗೆ ಒಂದೊಂದೇ ತಿರ್ಗಿಸ್ಕೋಬೇಕು, ಅವಾಗ ಚೆನ್ನಾಗಿರುತ್ತೆ ಮೀನು ಫ್ರೈ. ನನ್ನ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಹಾಗೆ ಒಂದು ಲೈಕ್ ಮಾಡಿ. ನಾನು ಮಾಡಿ ಅಡುಗೆ ಎಲ್ಲ ನಿಮಗೆ ಬರುತ್ತೆ, ನೋಡ್ಬೋದು. ನೋಡ್ತಾ ಎಲ್ಲ ಆ ಥರ ಒಂದು ಸೈಡ್ ಆದಮೇಲೆ ಇನ್ನೊಂದು ಸೈಡ್ ಉಳಿದಿರೋ ಮಸಾಲೆ ಸ್ವಲ್ಪ ಇದೆಯಲ್ಲ ಅದನ್ನು ಮತ್ತೆ ಹಂಗೆ ಮೀನಿಗೆ ಹಚ್ಬಿಡೋಣ, ವೇಸ್ಟ್ ಮಾಡೋದು ಬೇಡ. ಹಚ್ಬಿಟ್ಟು ಇನ್ನೊಂದು ಸರ್ತಿ ತಿರುಗಿಸಿದೆ, ಮಸಾಲೆ ಎಲ್ಲ ನೀಟಾಗಿ ಬೇಯುತ್ತೆ. ಸ್ವಲ್ಪ ಸ್ಟವ್ ಲೋ ಫ್ಲೇಮಲ್ಲೇ ಇಟ್ಕೋಬೇಕು, ಅವಾಗ ಮೀನು ಚೆನ್ನಾಗಿ ಬೇಯುತ್ತೆ. ಎಲ್ಲ ಬೆಂದಾದ್ಮೇಲೆ ಇನ್ನೊಂದು ಸರ್ತಿ ತಿರುಗಿಸಿ ಹಾಕಬೇಕು. ಒಂದು 4-5 ಸರ್ತಿ ಕೆಳಗಡೆ ಮೇಲ್ಗಡೆ ಹಾಕಬೇಕು, ಅವಾಗ ಚೆನ್ನಾಗಿರುತ್ತೆ. ಈ ಆಯಿಲ್ ಏನು ವೇಸ್ಟ್ ಮಾಡಬೇಡ್ರಿ, ಇಷ್ಟ ಮೀನು ಸಾಂಬಾರ್ಗೆ ಆಗುತ್ತೆ, ಸಾಂಬಾರ್ಗೆ ಹಾಕ್ಕೋಬೋದು. ಎಲ್ಲ ಅದೇ ಥರ ಮಾಡಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಚಿಕ್ಕದಾಗೆ ಕಟ್ ಮಾಡಿಕೊಂಡು ಮೀನು ಮೇಲೆ ಹಾಕಿದ್ರೆ ಮೀನು ಫ್ರೈ ಮುಗೀತು ಅಷ್ಟೇ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಅಷ್ಟೇ ಟೇಸ್ಟಿಯಾಗಿರುತ್ತೆ. ಲಾಸ್ಟಲ್ಲಿ ಒಂದು ನಿಂಬೆಹಣ್ಣು ರಸ ಅದ್ರ ಮೇಲೆ ಹಿಂಡ್ಕೊಂಡು ತಿನ್ನೋದಷ್ಟೇ. ನೋಡ್ದ ಎಷ್ಟು ಚೆನ್ನಾಗಿದೆ, ಕೈಯಲ್ಲಿ ಎತ್ತಿದ್ರೂ ಸೂಪರ್ ಆಗಿದೆ. ಬಾಯ್.